ಎಲ್ರಿಗೂ ನಮಸ್ಕಾರ. ಅಭಿಯಾನಕ್ಕೆ ಸ್ವಾಗತ. ನಮ್ಮ ಕರ್ನಾಟಕದಾದ್ಯಂತ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುವಂಥ ಅನೇಕ ಪುಣ್ಯಕ್ಷೇತ್ರಗಳು, ದೇವಸ್ಥಾನಗಳಿದೆ. ಈ ದೇವಸ್ಥಾನಗಳ ಬಗೆಗೆ ಮಾತಾಡುವಾಗ ಕೆಲವೊಂದು ಸಂದರ್ಭದಲ್ಲಿ ಜನರ ಮನಸ್ಸಲ್ಲೂ ಕೂಡ ಅನೇಕ ಕುತೂಹಲಗಳು, ಸಂಶಯಗಳು ಯಾವತ್ತೂ ಕೂಡ ಇರ್ತದೆ. ಇವತ್ತು ಅಂಥ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನನ್ನ ಜೊತೆಗೆ ಇರುವಂಥ ಅತಿಥಿ ಮಂಗಳೂರಿನ ಪ್ರಸಿದ್ಧ ಒಂದು ದೇವಸ್ಥಾನವಾಗಿರುವಂಥ, ಧಾರ್ಮಿಕ ಕ್ಷೇತ್ರವಾಗಿರುವಂತಹ ಕದ್ರಿ ಮಂಜುನಾಥೇಶ್ವರ ಕ್ಷೇತ್ರದ ಟ್ರಸ್ಟಿ ಆಗಿರುವಂಥ ದಿಲ್ರಾಜ್ ಆಳ್ವ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಸರ್, ನಮಸ್ಕಾರ. ಕರ್ನಾಟಕದಾದ್ಯಂತ ಅನೇಕ ಪುಣ್ಯಕ್ಷೇತ್ರಗಳು, ದೇವಸ್ಥಾನಗಳು ಧಾರ್ಮಿಕ ದತ್ತಿ ಇಲಾಖೆಯ ಸುಪರ್ದಿಯಲ್ಲಿದೆ. ಈ ದೇವಸ್ಥಾನಗಳ ಬಗ್ಗೆ ಮಾತಾಡುವಾಗ ಯಾವಾಗಲೂ ಒಂದೊಂದು ರೀತಿಯ ವಿವಾದಗಳು ಅಥವಾ ಜನರಲ್ಲಿ ಒಂದಿಷ್ಟು ಪ್ರಶ್ನೆಗಳು, ಕುತೂಹಲಗಳು ಯಾವಾಗಲೂ ಇದ್ದೇ ಇರ್ತದೆ. ಒಮ್ಮೆ ನೀವು ಈ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟ ದೇವಸ್ಥಾನಗಳ ಬಗ್ಗೆ ಹೇಳುವುದಾದರೆ ಹೇಗೆ ವಿವರವನ್ನು ಕೊಡ್ತೀರಿ? ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ 1,80,000 ದೇವಸ್ಥಾನಗಳಿದೆ. ಆದರೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಬರುವಂತದ್ದು ಈ ತರ 19%, ಅಂದ್ರೆ 19% ದೇವಸ್ಥಾನಗಳು ನಮ್ಮ ಧಾರ್ಮಿಕ ದತ್ತಿ ಇಲಾಖೆಗೆ ಬರ್ತದೆ. ಇವತ್ತು ಆ ದೇವಸ್ಥಾನಗಳನ್ನು ABC ಅಂತೇಳಿ ಕ್ಯಾಟಗರೈಸ್ ಮಾಡಿರುವಂತದ್ದು. ಇವತ್ತು A ಗ್ರೇಡ್ ಟೆಂಪಲ್ ಎಷ್ಟಿದೆ ಅಂತ ಹೇಳಿದ್ರೆ 205 ಇದೆ. B ಗ್ರೇಡ್ ಟೆಂಪಲ್ 193 ಇದೆ. C ಗ್ರೇಡ್ ಟೆಂಪಲ್ 34,000 ದೇವಸ್ಥಾನಗಳಿದೆ. ಸೊ ಈ ಒಂದು ಇದು ಯಾವ ರೀತಿ ಆಯ್ಕೆ ಅಂತ ಹೇಳಿದ್ರೆ A ಗ್ರೇಡ್, B ಗ್ರೇಡ್, C ಗ್ರೇಡ್ ಅನ್ನು ಆದಾಯದ ಅನುಗುಣವಾಗಿ ಇದನ್ನು ಧಾರ್ಮಿಕ ದತ್ತಿ ಇಲಾಖೆಯವರು ಮಾಡಿರುವಂಥದ್ದು. ಈಗ ತಾನು ಹೇಳಿದ್ರಿ ನೀವು, ಆದಾಯದ ಆಧಾರದ ಮೇಲೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಕ್ಯಾಟಗರೈಸ್ ಮಾಡ್ತಾರೆ ಅಂತ. ಈ ಆದಾಯದ ಪ್ರಶ್ನೆ ಬರುವಾಗ ಯಾವಾಗಲೂ ಕೂಡ ವಿವಾದಗಳು ಇದ್ದೇ ಇರ್ತದೆ. ಏನು ಪ್ರಶ್ನೆ ಇರುವಂಥದ್ದು ಅಂತ ಹೇಳಿದರೆ, ಈ ದೇವಸ್ಥಾನಗಳ ಹುಂಡಿಗಳಿಗೆ ಏನು ಭಕ್ತರು ಬಂದು ಹಣವನ್ನು ಹಾಕ್ತಾರೆ, ಆ ಹಣ ಇತರ ಧರ್ಮಗಳ, ಅಂದರೆ ಮಸೀದಿ ಅಭಿವೃದ್ಧಿಗೆ, ಚರ್ಚುಗಳ ಅಭಿವೃದ್ಧಿಗೆ ಆ ಹಣ ವ್ಯಯ ಆಗ್ತದೆ ಅನ್ನೋದು ಯಾವಾಗಲೂ ನಾವು ಸೋಷಿಯಲ್ ಮೀಡಿಯಾಗಳ ಮೂಲಕ ಹೆಚ್ಚಾಗಿ ಚರ್ಚೆಗೆ ಬರ್ತಾ ಇರುವಂಥ ಒಂದು ಸುದ್ದಿ. ಸೊ ಇದರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ ತಾವು. ಖಂಡಿತವಾಗಿ ಹಲವಾರು ಬಾರಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದರ ಬಗ್ಗೆ ಚರ್ಚೆಗಳಾಗ್ತದೆ. ಕೆಲವೊಂದು ಬಾರಿ ಬೇರೆ ಬೇರೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖಗಳಾಗ್ತದೆ. ಆದರೆ ಈಗ ಹುಂಡಿಗೆ ಹಾಕಿರುವಂತ ಹಣ ಅಥವಾ ಸೇವೆಗಳಿಂದ ಬಂದಂತಹ ಹಣ ನೀವು ಒಂದೇ ವಾಕ್ಯದಲ್ಲಿ ನಾನು ಉತ್ತರಿಸ್ಬೇಕಂತೇಳಿ ಖಂಡಿತವಾಗಿಯೂ ಯಾವುದೇ ಧರ್ಮಕ್ಕೂ ಕೂಡ ಈ ನಮ್ಮ ದೇವಸ್ಥಾನದ ಹಣ ಹೋಗುವುದಿಲ್ಲ ಅಂತ ಹೇಳೋ ಒಂದೇ ವಾಕ್ಯದಲ್ಲಿ ನಾನು ಹೇಳ್ಬೋದು. ಆದ್ರೆ ಇದರ ಬಗ್ಗೆ ಇನ್ನಷ್ಟು ನಿಮ್ಗೆ ಪೂರ್ಣವಾಗಿ ಇದರ ಮಾಹಿತಿ ಕೊಡ್ಬೇಕಂತಾದ್ರೆ, ಈಗ ನಾನು ಈಗಾಗಲೇ ನಿಮ್ಮ ಹೇಳಿದಾಗೆ A ಗ್ರೇಡ್, B ಗ್ರೇಡ್, C ಗ್ರೇಡ್ ಟೆಂಪಲ್ಗಳಂತ ಇದೆ. ಇವತ್ತು C ಗ್ರೇಡ್ ಟೆಂಪಲ್ ಅಂದ್ರೆ ಏನಂತ ಹೇಳಿ ನಾನು ವಿವರನ್ನು ಕೊಡ್ತೇನೆ. ಇವತ್ತು 0ದಿಂದ 5 ಲಕ್ಷ ವಾರ್ಷಿಕ ಆದಾಯ ಇರುವಂತಹ ದೇವಸ್ಥಾನಗಳನ್ನು ನಾವು C ಗ್ರೇಡ್ ಟೆಂಪಲ್ ಅಂತ ಹೇಳಿ ಹೇಳ್ತೇವೆ. ಮತ್ತು 5 ಲಕ್ಷದಿಂದ 25 ಲಕ್ಷವರೆಗೆ ವಾರ್ಷಿಕ ಆದಾಯ ಇರುವಂತಹ ದೇವಸ್ಥಾನವನ್ನು B ಗ್ರೇಡ್ ಟೆಂಪಲ್ ಅಂತ ನಾವು ಹೇಳ್ತೇವೆ. 25 ಲಕ್ಷದಿಂದ ಮೇಲ್ಪಟ್ಟ ಎಲ್ಲಾ ದೇವಸ್ಥಾನಗಳನ್ನು A ಗ್ರೇಡ್ ಟೆಂಪಲ್ ಅಂತೇಳಿ ನಾವು ಸರ್ಕಾರ ಅಥವಾ ಧಾರ್ಮಿಕ ದತ್ತಿ ಇಲಾಖೆ ಅದನ್ನು ಹೇಳ್ತದೆ. ಇವತ್ತು ತಾವು ಕೇಳಿದ್ರಿ ದೇವಸ್ಥಾನದ ಹಣ ಎಲ್ಲಿ ಹೋಗುತ್ತೆ, ಯಾವ ರೀತಿ ಅದನ್ನು ವಿನಿಯೋಗ ಮಾಡ್ತಾರೆ ಅಂತೇಳಿ ತಾವು ಕೇಳಿದ್ರಿ. ಇವತ್ತು ಸರ್ಕಾರಕ್ಕೆ ಅಥವಾ ಸರ್ಕಾರ ಅಂತ ಹೇಳುವುದಕ್ಕಿಂತ ಧಾರ್ಮಿಕ ದತ್ತಿ ಇಲಾಖೆಗೆ ನಮ್ಮ ದೇವಸ್ಥಾನಗಳಿಂದ ಯಾವ ರೀತಿ ಹೋಗ್ತದೆ ಅಂತ ಹೇಳಿ ನನ್ನ ಮಾಹಿತಿಯನ್ನು ಕೊಡ್ತೇನೆ. ಇವತ್ತು ನಾನು ಕದ್ರಿ ದೇವಸ್ಥಾನದ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಇರುವುದರಿಂದ, ಒಂದು ಟ್ರಸ್ಟಿ ಆಗಿರುವುದರಿಂದ ಇವತ್ತು ಸಹಜವಾಗಿ ನಮ್ಮ ಕದ್ರಿ ದೇವಸ್ಥಾನ A ಗ್ರೇಡ್ ನ ಪರಿಮಿತಿಗೆ ಬರುವಂತದ್ದು. ಇವತ್ತು 25 ಲಕ್ಷದ ಮೇಲ್ಪಟ್ಟ ವಾರ್ಷಿಕ ಆದಾಯದಲ್ಲಿ ಇರುವಂತದ್ದು. ಇವತ್ತು ಯಾವ ರೀತಿ, ನಾನೊಂದು ಎಕ್ಸಾಂಪಲ್ ಅನ್ನು ಕೊಡ್ತಾ ನಿಮ್ಗೆ ಹೇಳಲಿಕ್ಕೆ ವಿವರಿಸ್ತೇನೆ. ಯಾಕಂತ ಹೇಳಿದ್ರೆ, ನಮ್ಮಲ್ಲಿ A ಗ್ರೇಡ್ ಟೆಂಪಲ್ನವರು ತಮ್ಮ ಉಳಿತಾಯದ ಹಣದಲ್ಲಿ 10% ಅನ್ನು ಧಾರ್ಮಿಕ ದತ್ತಿ ಇಲಾಖೆ ಕೊಡುವಂಥದ್ದು, ಅಥವಾ ತಮ್ಮ ಭಾಷೆಯಲ್ಲಿ ಹೇಳುದಾದ್ರೆ ಸರ್ಕಾರಕ್ಕೆ ನಾನು ಯಾಕೆ ಹೋಗ್ತದೆ ಅಂತ ಕೂಡ ನಾನು ಮತ್ತೆ ವಿವರಿಸ್ತೇನೆ. ಇವತ್ತು A ಗ್ರೇಡ್ ಟೆಂಪಲ್ನವರು 10% ಹಣವನ್ನು ಸರ್ಕಾರಕ್ಕೆ ಕೊಡ್ಬೇಕಾಗ್ತದೆ. ಮತ್ತು ನಾನು C ಗ್ರೇಡ್ ಅಂತ ಹೇಳಿದ್ರೆ ಯಾವುದೇ ಪರ್ಸೆಂಟೇಜ್ ಅಲ್ಲಿ ಹೋಗೋದಿಲ್ಲ. ಇವತ್ತು ಯಾವುದು ಹಣ
ಹುಂಡಿಗೆ ಹಾಕಿರುವಂತದ್ದು ಅಥವಾ ಸೇವೆಯಿಂದ ಬಂದಂತ ಹಣ ನೇರವಾಗಿ ಸರ್ಕಾರಕ್ಕೆ ಹೋಗ್ತದ ಅಥವಾ ಧಾರ್ಮಿಕ ದತ್ತಿ ಇಲಾಖೆ ಹೇಳುವಂತ ಒಂದು ಪ್ರಶ್ನೆ. ಇವತ್ತು ಈಗ ನಮ್ಮ ದೇವಸ್ಥಾನದಲ್ಲಿರೋ ಎಕ್ಸಾಂಪಲ್, ನಮ್ಗೆ ಈಗ ವಾರ್ಷಿಕವಾಗಿ 10 ಲಕ್ಷ ಆದಾಯವಿದೆ ಅಂತೇಳಿ ತಾವು ತಿಳ್ಕೊಳ್ಳಿ. ನಾನು ಚಿಕ್ಕ ಮೊತ್ತ ಯಾಕೆ ಹೇಳ್ತಿದ್ರೆ ಜನರಿಗೆ ಗೊತ್ತಾಗ್ಬೇಕಂತೇಳಿ. 10 ಲಕ್ಷ ಇದೆ. 10 ಲಕ್ಷ ಯಾವ್ದಂತ ಹೇಳಿದ್ರೆ ಹುಂಡಿಗೆ ಹಾಕಿರುವಂತಹ ಹಣ, ಸೇವೆಯಲ್ಲಿ ಬಂದಿರುವಂತಹ ಹಣ, ಶಾಶ್ವತ ಪೂಜೆಯಿಂದ ಬಂದಂತದ್ದು, ಅನ್ನದಾನದಿಂದ ಬಂದಂತದ್ದು, ಇಂಥದೆಲ್ಲ ಮಾಡ್ಕೊಂಡು 10 ಲಕ್ಷ ಇದೆ ಅಂತ ನಾವು ಒಂದು ಊಹಿಸಿದ್ರೆ, ಇಲ್ಲಿಯ ಖರ್ಚು ವೆಚ್ಚ ಅಂದ್ರೆ ಸಂಬಳ ಆಗಿರ್ಬೋದು ಮತ್ತೆ ಬೇರೆ ಇತರ ಎಲ್ಲ ಖರ್ಚುಗಳನ್ನು ಒಂದು 6 ಲಕ್ಷ ಬಂತಂತ ನಾವು ಊಹಿಸಿದ್ರೆ 10 ಮೈನಸ್ 6 4 ಲಕ್ಷ ಬಂತು. 4 ಲಕ್ಷದಲ್ಲಿ ಮತ್ತೆ ನಾವು ಯಾವ್ದನ್ನು ಕಳಿಬೇಕಂತ ಹೇಳಿದ್ರೆ ಈ ಶಾಶ್ವತ ಪೂಜೆ ಏನಿದೆ ಮತ್ತು ಅನ್ನದಾನದ ಸೇವೆಗೆ ಬಂದಂತ ಹಣವನ್ನು ಮತ್ತೆ ನಾವು ಅದನ್ನು ಡಿಡಕ್ಟ್ ಮಾಡ್ಬೇಕಾಗ್ತದೆ, ಅದೊಂದು 2 ಲಕ್ಷ. ಮತ್ತೆ ಈ ಕಾಮಗಾರಿಗಳಿಗೆ ನಾವು ಟೆಂಡರ್ ಅನ್ಕಂತ ಸಂದರ್ಭದಲ್ಲಿ ಠೇವಣಿಯಾಗಿ ನಮ್ಗೆ ಒಂದು ಬರ್ತದೆ, ಅದೊಂದು ಒಂದು 1 ಲಕ್ಷ ಇಟ್ಟರು ಕೂಡ ಓವರ್ ಆಲ್ ನಮ್ಗೆ ಉಳಿತಾಯ ಆಗಿರುವಂತದ್ದು 2 ಲಕ್ಷ. ಈ 2 ಲಕ್ಷದ್ದು 10% ಹಣವನ್ನು ನಾವು ಡಿ ಮಾಡಿ ಕಮಿಷನರ್ ಹೆಸರಿನಲ್ಲಿ, ಅಂದ್ರೆ ಎಂಡೋಮೆಂಟಿನ ಕಮಿಷನರ್ ಹೆಸರಲ್ಲಿ ನಾವು ಡಿ ಮಾಡಿ ಫಿನಾನ್ಷಿಯಲ್ ಇಯರ್ ಎಂಡ್ ಆಗುವಾಗ ನಾವು ಅದನ್ನು ಕಳಿಸುವಂತದ್ದು. ಇದು ಒಂದು ಆದಾಯದ ಯಾವ ರೀತಿ ಸರ್ಕಾರಕ್ಕೆ ಹೋಗ್ತದೆ ಅಥವಾ ಧಾರ್ಮಿಕ ದತ್ತಿ ಇಲಾಖೆ ಯಾವ ರೀತಿ ಹೋಗ್ತದೆ ಅಂತ ಹೇಳುವ ಒಂದು ವಿವರಣೆ. ಓಕೆ, ಉಳಿತಾಯದ 10% ಹಣ ಈಗ ಎ ಗ್ರೇಡ್ ದೇವಸ್ಥಾನದ್ದು ನೀವು ಉದಾಹರಣೆ ಕೊಟ್ರಿ, ಇದು ಸರ್ಕಾರಕ್ಕೆ ಧಾರ್ಮಿಕ ದತ್ತಿ ಇಲಾಖೆಗೆ ಹೋಗುತ್ತೆ ಅಂತ ನೀವು ಹೇಳಿದ್ರಿ. ಈ ಉಳಿತಾಯ ಹಣ, ಸರ್ಕಾರಕ್ಕೆ ಹೋದಂಥ ಹಣ, ಇದು ಯಾವ ರೀತಿಯಲ್ಲಿ ಬಳಕೆ ಆಗ್ತದೆ, ಇದು ಎಲ್ಲಿ ಹೋಗುತ್ತೆ, ಇದು ಇರುವಂತ ಪ್ರಶ್ನೆ. ಇಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಸಿ ಗ್ರೇಡ್ ನ ಟೆಂಪಲ್ ಅಂತ ಹೇಳಿದ್ರೆ ವಾರ್ಷಿಕವಾಗಿ 5 ಲಕ್ಷ ಬರುವಂತದ್ದು, ಅದಕ್ಕಿಂತ ಕಮ್ಮಿ ಬರುವಂತದ್ದು ಕೂಡ ದೇವಸ್ಥಾನಗಳಿದೆ. ನಾನು ಹೇಳಿದಾಗೆ 34,000 ದೇವಸ್ಥಾನಗಳಿದೆ. ಇವತ್ತು ಎ ದೇವಸ್ಥಾನದಿಂದ ಬಂದಂತ 10%, ಬಿ ಗ್ರೇಡ್ ಇಂದ ಬಂದಂತದ್ದು 5%. ಈ ಹಣ ಧಾರ್ಮಿಕ ದತ್ತಿ ಇಲಾಖೆಗೆ ಹೋಗ್ತದೆ. ಇಲ್ಲಿ ತಾವು ಕೇಳಿದ್ರಿ ಈ ಮೊತ್ತ ಏನಾಗ್ತದೆ ಅಂತೇಳಿ. ನೋಡಿ, ಈ ಸಿ ಗ್ರೇಡ್ ನ ದೇವಸ್ಥಾನದಲ್ಲಿ ಇರುವಂತದ್ದು ತುಂಬಾ ಕಷ್ಟದ ವ್ಯವಸ್ಥೆಗೆ ಕಷ್ಟವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ಅರ್ಚಕರ ವ್ಯವಸ್ಥೆ, ದೇವಸ್ಥಾನದ ಜೀರ್ಣೋದ್ಧಾರ ಆಗಿರ್ಬೋದು ಅಥವಾ ದೈನಂದಿನ ಒಂದು ಚಟುವಟಿಕೆ ಇದು ಈ ಜೀರ್ಣೋದ್ಧಾರ ಆಗುವಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿ ಕೊಟ್ಟಾಗ ಏನು ಅಕೌಂಟ್ ಇದೆ ಅಲ್ಲಿಂದ ಸಿ ಗ್ರೇಡ್ಗೆ ಬರುವಂತದ್ದು ಇದೆ ಆ ಮೊತ್ತವನ್ನು. ಮತ್ತೆ ಇನ್ನೊಂದು ತಮ್ಗೆ ಗೊತ್ತಿರ್ಬೋದು, ಇವತ್ತು ಒಬ್ಬ ಅರ್ಚಕ, ದೇವಸ್ಥಾನದ ಸೇವೆಯಲ್ಲಿರುವ ಅರ್ಚಕ ಅಂದ್ರೆ ಅವರ ಡೆತ್ ಆದಂತ ಸಂದರ್ಭದಲ್ಲಿ ಅವರಿಗೆ 2 ಲಕ್ಷ ಅಮೌಂಟ್ ಅನ್ನು ಸರ್ಕಾರ ಕೊಡ್ತದೆ. ಅದಾದ್ಮೇಲೆ ಧಾರ್ಮಿಕ ದತ್ತಿ ಇಲಾಖೆಯ ಇಡೀ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆ ಇರುವಂತಹ ನೌಕರರ ಸಂಬಳ ಅದರಲ್ಲಿ ಹೋಗ್ತದೆ. ಅದಾದ್ಮೇಲೆ ಇವತ್ತು ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನು, ಅಂದ್ರೆ ಅರ್ಚಕರ ಮಕ್ಕಳಿಗೆ ವಿದ್ಯೆ ಸಂಬಂಧಪಟ್ಟಂತೆ ಕೆಲವು ಯೋಜನೆಗಳನ್ನು ಹಾಕೊಂಡಿದೆ. ಈ ಎಲ್ಲ ಮೊತ್ತಗಳು ಕೂಡ ಈ ಏನು ಒಂದು ಸಂಗ್ರಹ ಆಗ್ತದೆ, ಇದರಿಂದ ಹೋಗುವಂಥದ್ದು. ಮತ್ತು ಸರ್ಕಾರದ ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಎ ಗ್ರೇಡ್ ನ ದೇವಸ್ಥಾನದಲ್ಲಿರುವಾಗ ಜೀರ್ಣೋದ್ಧಾರ ಸಮಿತಿ ಆಗಿರ್ಬೋದು ಅಥವಾ ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟದ್ದು ಕೂಡ ಸರ್ಕಾರ ಅದನ್ನು ನಮ್ಗೆ ಕೊಡುವಂಥದ್ದು. ಮತ್ತೆ ಈ ತಾವೇನು ಉಳಿತಾಯದ ಹಣವನ್ನು ನಾವು ಹೇಳಿದ, ಆದ್ರೆ ಈ ನಮ್ಮ ಹಣ ಏನಿದೆ, ನಮ್ಮ ಸರ್ಕಾರಕ್ಕೆ 10% ಹೋದ್ಮೇಲೆ ಏನು ಹಣ ಇದೆ ಅದು ದೇವಸ್ಥಾನದ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲೇ ಅಕೌಂಟ್ ಇರುವಂತದ್ದು, ಅದು ಅಲ್ಲಿಗೆ ಹೋಗ್ತದೆ. ಸೊ ನಮ್ಗೆ ಈ 5% 10% ಏನ್ ನಾವು ಕೊಡ್ತೇವೆ ಅದು ಸರ್ಕಾರದಲ್ಲಿ ಇರ್ತದೆ. ಸರ್ಕಾರದ ಏನ್ ವ್ಯವಸ್ಥೆ ಇದೆ ಅಂದ್ರೆ ಈ ಎಂಡೋಮೆಂಟಿನ ವ್ಯವಸ್ಥೆ ಇದೆ, ಆ ಎಲ್ಲಾ ಖರ್ಚುಗಳಿಗೆ ಈ ಹಣವನ್ನು ವಿನಿಯೋಗ ಮಾಡ್ತಾರೆ. ಒಂದೇ ವಾಕ್ಯದಲ್ಲಿ ಹೇಳುದಾದ್ರೆ ಯಾವುದೇ ಕಾರಣಕ್ಕೂ ಕೂಡ ದೇವಸ್ಥಾನದ ಹಣ ಯಾವುದೇ ಧಾರ್ಮಿಕ ವ್ಯವಸ್ಥೆಗಳಿಗೆ ಹೋಗುವಂಥದ್ದು ಖಂಡಿತವಾಗಿ ಇಲ್ಲ. ಇವತ್ತು ತಾವು ಕೇಳಿರುವಂತದ್ದು ನನ್ನನ್ನು ನೀವು ಒಂದು 2-3 ವರ್ಷದ ಹಿಂದೆ ಕೇಳಿದ್ರೆ ಖಂಡಿತವಾಗಿ ನಾನು ಇದನ್ನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಈ ಮಾಧ್ಯಮದಲ್ಲಿ ಬರುವಂತದ್ದು ಎಲ್ಲವೂ ಸತ್ಯ ಅಲ್ಲ. ನಾನು ಈ ವ್ಯವಸ್ಥೆಗೆ ಹೋದ ಮೇಲೆ ನನ್ನ ಈಗ ಅನುಭವಕ್ಕೆ ಬಂದಂತದ್ದು ನಾನು ತಮ್ಮಲ್ಲಿ ಹೇಳ್ತಾ ಇದ್ದೇನೆ, ಅದು ವಿತ್ ಫ್ಯಾಕ್ಟ್ಸ್. ನಾನು ಅಲ್ಲಿಯ ಅಕೌಂಟ್ಸ್ ಸೆಕ್ಷನ್ ಯಾರಿದ್ದಾರೆ, ಅಲ್ಲಿಯ ಅಧಿಕಾರಿಗಳು ಯಾರಿದ್ದಾರೆ, ಎಲ್ಲವನ್ನು ತಿಳ್ಕೊಂಡು ಮತ್ತೆ ರಾಜ್ಯದ ಬೇರೆ ಬೇರೆ ಏನು ಆಕ್ಟ್ ಬುಕ್ ಗಳನ್ನು ಇಟ್ಕೊಂಡು ನಾನು ಇಲ್ಲಿ ಮಾತಾಡುವಂಥದ್ದು. ಓಕೆ. ಕೆಲವೊಮ್ಮೆ ದಿಲ್ರಾಜ್ ಅವರ ಇಷ್ಟು ನಾವು ಉತ್ತರಗಳನ್ನು ಕೊಟ್ಟರು ಕೂಡ ಇನ್ನು ಕೂಡ ಜನರ ಮನಸ್ಸಲ್ಲಿ ಏನು ಡೌಟ್ ಇರಬಹುದು.
ಇವ್ರು ಹೇಳೋದು ಹೌದಾ ಅಲ್ವಾ ಈ ರೀತಿಯ ಪ್ರಶ್ನೆಗಳು. ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಜನರಿಗೆ ಇದರ ಬಗ್ಗೆ ಈ ವಾರ್ಷಿಕವಾಗಿ ಒಂದು ವರದಿಯನ್ನ ಕೊಡುವಂಥದ್ದು, ಅದರಲ್ಲಿ ನಮ್ಗೆ ಇಷ್ಟು ಆದಾಯ ಬಂದಿದೆ, ಇಷ್ಟನ್ನು ನಾವು ಏನು ಸರ್ಕಾರಕ್ಕೆ ಅದನ್ನ ಕೊಟ್ಟಿದ್ದೇವೆ, ಈ ರೀತಿಯಲ್ಲಿ ಬಳಕೆ ಆಗಿದೆ, ಈ ರೀತಿ ವಿವರಗಳನ್ನ ಕೊಡುವಂತ ವ್ಯವಸ್ಥೆ ಏನಾದ್ರೂ ಏನು ದೇವಸ್ಥಾನದ ವತಿಯಿಂದ ಇರುತ್ತಾ, ಹೇಗೆ? ಇದೊಂದು ಸರ್ಕಾರದ ಅಧೀನದಲ್ಲಿ ಅಥವಾ ಧಾರ್ಮಿಕ ದತ್ತಿ ಇಲಾಖೆ ಅಧೀನದಲ್ಲಿ ಇರುವುದರಿಂದ ಖಂಡಿತವಾಗಿ ಇದಕ್ಕೆ ಆರ್ಟಿಎ ಅಂತೇಳಿ ಏನು ಇದಿದೆ, ಇದು ಖಂಡಿತವಾಗಿ ಇದಕ್ಕೆ ಜಾರಿ ಆಗ್ತದೆ. ತಮ್ಗೆ ಈಗ ನಾವು ಹೇಳಿದೀಗ ನಮ್ಮ ದೇವಸ್ಥಾನದಲ್ಲಿ ಖಂಡಿತವಾಗಿ ನಾವು ಕೊಡ್ಬೋದು ನಮ್ಮ ದೇವಸ್ಥಾನದ, ಆದ್ರೆ ಇಡೀ ಏನು ನಮ್ಮ ಇಡೀ ವ್ಯವಸ್ಥೆಯ ನಿಮ್ಗೆ ಬೇಕಿದ್ರು ಕೂಡ ಧಾರ್ಮಿಕ ದತ್ತಿ ಇಲಾಖೆಯ ಕಮಿಷನರ್ಗೆ ಆರ್ಟಿಎ ಮುಖಾಂತರ ನೀವು ಅರ್ಜಿ ಹಾಕಿದ್ರು ಕೂಡ ಈ ಎಲ್ಲಾ ಮಾಹಿತಿಗಳು ಅಲ್ಲಿ ಸಿಗುವಂತದ್ದು. ಯಾವ ದೇವಸ್ಥಾನದಿಂದ ಎಲ್ಲಿ ಹಣ ಹೋಗಿದೆ, ಯಾವ ರೀತಿ ವಿನಿಯೋಗ ಆಗಿದೆ. ಇವತ್ತು ಒಂದು ಕಾಮಗಾರಿಯಲ್ಲಿ ಕೂಡ ನಾವು ಇಷ್ಟು ಅಂದ್ರೆ DC ಅವರ ಪರ್ಮಿಷನ್ ತಗೊಳ್ಬೇಕು, ಟೆಂಡರ್ ಪ್ರೋಸೆಸ್ ಇದೆ, ಇದೆಲ್ಲವೂ ಇದೆ. ಸೊ ಅಷ್ಟು ಪಾರದರ್ಶಕವಾಗಿ ಇರೋದ್ರಿಂದ ಖಂಡಿತವಾಗಿ ಈಗ ಜನರಿಗೆ ಇನ್ನಷ್ಟು ಇದರ ಬಗ್ಗೆ ಮಾಹಿತಿ ಬೇಕು, ಇನ್ನೂ ಗೊಂದಲಗಳಿದೆ ಅಥವಾ ಇಲ್ಲ ನಮ್ಮ ಹಣ ಇನ್ನೂ ಬೇರೆ ಕಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಆರ್ಟಿಎ ಮುಖಾಂತರ ನಾವು ಮಾಹಿತಿಗಳನ್ನು ಪಡ್ಕೊಂಡು ಜನರಿಗೆ ಮಾಹಿತಿಯನ್ನು ಕೊಟ್ರೆ ನಮಗೂ ಅನುಕೂಲ ಆಗ್ತದೆ. ಆದ್ರೆ ಯಾವುದೇ ಮಾಹಿತಿಗಳಿಲ್ಲದೆ ನೇರವಾಗಿ ಇಂತ ಒಂದು ಅಪಪ್ರಚಾರಕ್ಕೆ ಹೋದ್ರೆ ಜನರಿಗೆ ಕೂಡ ಗೊಂದಲ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು A ಗ್ರೇಡ್ ಆಗಿರ್ಬೋದು, B ಗ್ರೇಡ್, C ಗ್ರೇಡ್, ಇವತ್ತು B ಮತ್ತು C ಮತ್ತು A ಗ್ರೇಡ್ಗೆ ಜನರು ದೇಣಿಗೆಗಳು ಬರ್ತದೆ, ನಾವು ನಡೆಸ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಸಹಕಾರಿ ಆಗ್ತದೆ. ಆದ್ರೆ B ಮತ್ತು C ಗ್ರೇಡ್ ನ ವ್ಯವಸ್ಥಾಪನಾ ಸಮಿತಿಯವರು ನೀವು ಕೇಳಿದ್ರೆ ಬಾಳಿ ಕಷ್ಟದಲ್ಲಿ ಅವರು ನಡೆಸುವಂತದ್ದು. ಇವತ್ತು ನೀವು ಹುಂಡಿಗೆ ಹಣ ಹಾಕದಿದ್ರೆ ಖಂಡಿತವಾಗಿ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಹಣದಲ್ಲಿ ಅನ್ನದಾನ ಆಗ್ಬೇಕು, ನಿಮ್ಮ ಏನು ಜಾತ್ರಾ ಮಹೋತ್ಸವದಲ್ಲಿ ಬಂದಂತಹ ಎಲ್ಲಾ ಖರ್ಚುಗಳು ಇದರಲ್ಲಿ ನಾವು ಭರಿಸ್ಬೇಕಾಗ್ತದೆ. ಸೊ ಈ ಎಲ್ಲಾ ಕಷ್ಟಗಳ ನಡುವೆ ಅವರು ಇರುವಂತದ್ದು. ಸೊ ಅಪಪ್ರಚಾರ ಮಾಡಿದ್ರೆ ಏನಾಗ್ತದೆ, ಜನರಿಗೆ ಈಗ ನಾನೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೇನೆ, ತುಳಸಿಯನ್ನೇ ಹಾಕಿ ಅಥವಾ ನೀವು ಚೀಟ್ಗಳನ್ನು ಬರೆದು ಹಾಕಿ ಇಂಥದೆಲ್ಲ ಅಪಪ್ರಚಾರಗಳು ಮಾಡ್ತಾರೆ. ಸೊ ಆ ದೃಷ್ಟಿಯಲ್ಲಿ ಧಾರ್ಮಿಕ ವ್ಯವಸ್ಥೆಗೆ ಇನ್ನಷ್ಟು ಪೂರಕವಾಗಿ ನಾವು ಮಾಡುದಾದ್ರೆ ಈ ಅಪಪ್ರಚಾರಗಳನ್ನು ಬಿಟ್ಟು, ಯಾಕಂದ್ರೆ ನಾವು ಶ್ರದ್ಧೆಯಿಂದ ಅಲ್ಲಿ ಹಣ ಅಂತ ಹಾಕುವಂಥದ್ದು. ಹಣ ಖಂಡಿತವಾಗಿ ನಮ್ಮ ದೇವಸ್ಥಾನಕ್ಕೆ, ನೀವು ಯಾವ ದೇವಸ್ಥಾನಕ್ಕೆ ನೀವು ದೇಣಿಗೆಯನ್ನು ಹಾಕಿದ್ರಿ ಆ ದೇವಸ್ಥಾನದ ಅಭಿವೃದ್ಧಿಗೇನೆ ಈ ಒಂದು ಮೊತ್ತವನ್ನು ವಿನಿಯೋಗ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.